ಕಾಲೇಜಿನಲ್ಲಿ ರ್ಯಾಗಿಂಗ್ಗೆ ವಿದ್ಯಾರ್ಥಿನಿ ಬಲಿಯಾಗಿದ್ದಾರೆ. ಡೆತ್ ನೋಟ್ ಅನ್ನ ಬರೆದಿಟ್ಟು ವಿದ್ಯಾರ್ಥಿನಿ ಸುಸೈಡ್ ಮಾಡಿಕೊಂಡಿದ್ದಾರೆ. ಬಾಗಲಕೋಟೆಯ ಗುಳೇದಗುಡ್ಡದಲ್ಲಿ ಘಟನೆ ನಡೆದಿದೆ. ಅಂಜಲಿ 21 ವರ್ಷದ ಅಂಜಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ವಿದ್ಯಾರ್ಥಿನಿ. BA 4ನೇ ಸೆಮಿಸ್ಟರ್ನಲ್ಲಿ ಓದ್ತಾ ಇದ್ದಂತಹ ಅಂಜಲಿ ಮನೆಯಲ್ಲಿ ಸೀರೆಯಿಂದ ನೇಣು ಬಿಗಿದುಕೊಂಡು ಸುಸೈಡ್ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಗುಳೇದಗುಡ್ಡ ಪೊಲೀಸರ ಭೇಟಿ ಆಗಿದೆ. ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ರ್ಯಾಗಿಂಗ್ ಮಾಡಿದ ಇಬ್ಬರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ವಿದ್ಯಾರ್ಥಿನಿ ಅಂಜಲಿ. ಕಾಲೇಜಿನ 3 ವಿದ್ಯಾರ್ಥಿಗಳು ಕಿರುಕುಳವನ್ನ ನೀಡಿದ್ದಾರೆ. ಅವರನ್ನ ಸುಮ್ಮನೆ ಬಿಡಬೇಡಿ ಅಂತ ಹೇಳಿ ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವ ಮೊದಲೇ ಪ್ರಿನ್ಸಿಪಾಲ್ಗೆ ಒಮ್ಮೆ ದೂರನ್ನ ಕೊಟ್ಟಿದ್ರೆ ಅವರು ಕ್ರಮವನ್ನು ತೆಗೆದುಕೊಳ್ತಾ ಇದ್ರೋ ಏನೋ, ಅಥವಾ ಪೋಷಕರ ಬಳಿ ಈ ರೀತಿಯಾಗಿ ನನಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಅಥವಾ ರ್ಯಾಗಿಂಗ್ ಆಗ್ತಾ ಇದೆ, ನನಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಪೋಷಕರ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದರೆ ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತಹ ಸನ್ನಿವೇಶ ಬರ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಅಥವಾ ಇನ್ ಕೇಸ್ ಏನಾದರೂ ಪ್ರಿನ್ಸಿಪಾಲ್ ಬಳಿ ಈ ರೀತಿಯಾಗಿ 2-3 ನನಗೆ ಕಿರುಕುಳವಾಗ್ತಾ ಇದೆ, ರ್ಯಾಗಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳಿಲ್ವಾ ಪ್ರಿನ್ಸಿಪಾಲ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡುತ್ತೆ. ಈಗ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈಕೆಯೇ 21 ವರ್ಷದ ಅಂಜಲಿ, ಆತ್ಮಹತ್ಯೆಗೆ ಶರಣಾಗಿರುವಂತಹ ವಿದ್ಯಾರ್ಥಿನಿ. ರ್ಯಾಗಿಂಗ್ನಿಂದಾಗಿ ವಿದ್ಯಾರ್ಥಿನಿ ಇದೀಗ ಬಲಿಯಾಗಿದ್ದಾರೆ. ನೋಡಿ, ಎಷ್ಟೋ ಮಕ್ಕಳು ಏನಾಗ್ಬಿಡುತ್ತೆ ಅಂದರೆ ಅವರು ಮಾನಸಿಕವಾಗಿ ಅವರು ತಮ್ಮ ಧೈರ್ಯವನ್ನು ಕಳೆದುಕೊಂಡ್ಬಿಡ್ತಾರೆ. ರ್ಯಾಗಿಂಗ ನೀನು ಅಂದರೆ ಒಂದು ಟೈಮಲ್ಲಿ ವಾಪಸ್ ತಿರುಗಿ ಕೊಡುವಂತಹ ಕೆಲಸಗಳನ್ನು ಕೂಡ ಎಷ್ಟೋ ಹೆಣ್ಮಕ್ಳು ಮಾಡ್ತಾರೆ. ಸುಮ್ಮನೆ ಸುಮ್ಮನೆ ಅವ್ರು ಅಂದಿದ್ದೆಲ್ಲ ಅನ್ನಿಸ್ಕೊಂಡು ಹೋಗೋದಿಲ್ಲ. ಆ ಥರ ಹೆಣ್ಮಕ್ಳು ಕೂಡ ಇರ್ತಾರೆ. ಬಟ್ ಆದರೆ ಇವರ ಮನಸ್ಥಿತಿ ಯಾವ ರೀತಿಯಾಗಿ ಇತ್ತು ಅನ್ನೋದು ಕೂಡ ಪ್ರಶ್ನೆಯಾಗುತ್ತೆ. ತುಂಬ ಸೆನ್ಸಿಟಿವ್ ಆಗಿ ಇದ್ದಂತಹ ಸಂದರ್ಭದಲ್ಲಿ ಯಾರು ಏನೇ ಅಂದರೂ ಕೂಡ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ಬಿಡ್ತಾರೆ. ಇದು ಕೂಡ ಹಾಗೆ ಆಗಿದೆಯಾ ಅಥವಾ ಬೇರೆ ಯಾವುದಾದ್ರೂ ವಿಚಾರಕ್ಕೆ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಮೂಡುತ್ತೆ. ಬಟ್ ಆದರೆ ವೆರಿ ಕ್ಲಿಯರ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಡೆತ್ ನೋಟ್ನಲ್ಲಿ, ನನ್ನ ಸಾವಿಗೆ ಕಾರಣರಾದಂತಹ ಈ 3 ವ್ಯಕ್ತಿಗಳನ್ನು, ಆ 3 ವ್ಯಕ್ತಿಗಳ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಅಂತ ಕೂಡ ಆಕೆ ಹೇಳಿದ್ದಾರೆ. ಎಸ್, ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಕಾಲೇಜಿನಲ್ಲಿ ರ್ಯಾಗಿಂಗ್ ಆಗೋದು ಸರ್ವೇ ಸಾಮಾನ್ಯ, ಬಟ್ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು ನಿಜಕ್ಕೂ ಬೇಸರದ ಸಂಗತಿ. ಈ ವಿದ್ಯಾರ್ಥಿಗಳು ಯಾರು ರ್ಯಾಗಿಂಗ್ ಮಾಡಿದ್ರು, ಏನಂತ ರ್ಯಾಗಿಂಗ್ ಮಾಡಿದ್ರಂತೆ, ಈ ಡೆತ್ ನೋಟ್ನಲ್ಲಿ ಏನೆಲ್ಲ ಉಲ್ಲೇಖವನ್ನು ಮಾಡಿದ್ದಾರೆ ಅಂಜಲಿ ಅವರು ಅಂತ ಹೇಳಿ. ರಮ್ಯ, ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ಪಟ್ಟಣದಲ್ಲಿರುವಂತಹ ಭಂಡಾರಿ ಕಾಲೇಜಿನಲ್ಲಿ ಈ ಒಂದು ವಿದ್ಯಾರ್ಥಿನಿ ಅಂಜಲಿ ಮುಂಡಾಸ್ ಅನ್ನೋ ಒಂದು 21 ವರ್ಷದ ವಿದ್ಯಾರ್ಥಿನಿ ವ್ಯಾಸಂಗ ಮಾಡ್ತಿರ್ತಾರೆ. BA 4ನೇ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ಈ ವಿದ್ಯಾರ್ಥಿನಿ ನಿನ್ನೆ ಅಷ್ಟೇ ಕಾಲೇಜ್ ಮುಗಿಸ್ಕೊಂಡು ಮಧ್ಯಾಹ್ನದ ನಂತರ 3 ಗಂಟೆ ನಂತರ ಮನೆಯಲ್ಲಿ ಯಾರು ಇಲ್ಲದ ವೇಳೆ, ತಂದೆ ತಾಯಿ ಇಲ್ಲದ ವೇಳೆ ಸಂದರ್ಭದಲ್ಲಿ ಸೀರೆಯಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಇವತ್ತು ಏನಂದ್ರೆ ಸ್ಥಳಕ್ಕೆ ಗುಳೇದಗುಡ್ಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುವಂತದ್ದು. ಆಕೆ ಈ ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಈಗ ಗಮನಕ್ಕೆ ಬಂದಿರುವಂತದ್ದು. ಏನಂದ್ರೆ ಡೆತ್ ನೋಟ್ ನಲ್ಲಿ ಅವರು ಅಂಜಲಿ ಇದ್ದಾಳೆ, ಆ ವಿದ್ಯಾರ್ಥಿನಿ ಇಬ್ಬರು ಸಹಪಾಠಿಗಳ ಹೆಸರನ್ನ ಉಲ್ಲೇಖ ಮಾಡಿರುವಂತದ್ದು. ಯಾಕಂದ್ರೆ ಅಲ್ಲಿ ವರ್ಷಕ್ಕೆ ಜಮ್ಮನ್ಕಟ್ಟಿ ಮತ್ತು ಇನ್ನೊಬ್ಬ ವಿದ್ಯಾರ್ಥಿನಿ ಇದ್ದಾನೆ, ಪ್ರದೀಪ್ ಆಳ್ಗುಂದಿ ಅಂತ ಏನಿದ್ದಾನೆ ಆತ, ಇಬ್ಬರು ಹೆಸರನ್ನ, ಒಟ್ಟು 3 ಜನ, ಆ ಇಬ್ಬರನ್ನು ಹೆಸರನ್ನು ಉಲ್ಲೇಖ ಮಾಡಿದ್ದು. ಜೊತೆಗೆ ಇನ್ನೊಂದಿಷ್ಟು ಜನ ವಿದ್ಯಾರ್ಥಿಗಳಂತ ಅದರಲ್ಲಿ FIR ಕಾಪಿಯಲ್ಲಿ ಉಲ್ಲೇಖ ಆಗಿರುವಂತದ್ದು. ಡೆತ್ ನೋಟ್ನಲ್ಲೂ ಕೂಡ ಅದನ್ನ ಉಲ್ಲೇಖ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ಮಾಹಿತಿಗಾಗಿ